ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿರಾ, ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. 300 ರುಪೀಸ್ ನೀವು ನಂಗೆ ಪೇ ಮಾಡಿದ್ರೆ ನಿಮ್ಮೆಲ್ಲಾ ರೀತಿಯ ಕ್ವಶನ್ಸ್ ನ ನೀವು ಕೇಳಬಹುದು. ಜಾಬ್, ರಿಲೇಶನ್ಶಿಪ್, ಕರಿಯರ್, ಮ್ಯಾರೇಜ್ ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಅಥವಾ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ, ನಿಮ್ಮೆಲ್ಲಾ ರೀತಿಯ ಪ್ರಶ್ನೆಗಳಿಗೆ ಗೈಡೆನ್ಸ್ ಬೇಕು, ಕನ್ಫ್ಯೂಷನ್ ಇದೆ ಅಂತ ಅಂದ್ರೆ ಈ ಒಂದು ಅಪರ್ಚುನಿಟಿನ ನೀವು ಯೂಸ್ ಮಾಡ್ಕೊಳ್ಬಹುದು. 25th ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಈ ಒಂದು ತಿಂಗಳು, ಸೊ ನಿಮ್ಮೆಲ್ಲರಿಗೂ ರೀಡಿಂಗ್ 300 ರುಪೀಸ್ಗೆ ಸಿಗ್ತಾ ಇದೆ. ಸೊ ನೀವು ಆಫ್ಟರ್ 25th ಏಪ್ರಿಲ್ ನೀವು ನಂಗೆ ಕಾಲ್ ಮಾಡ್ತೀರಾ ಅಂದ್ರೆ 300 ರುಪೀಸ್ ಪ್ಯಾಕೇಜ್ ಏನಿದೆ ಅದು ಎಕ್ಸ್ಪೈರಿ ಆಗುತ್ತೆ. ಸೊ 25th ಏಪ್ರಿಲ್ ಒಳಗಡೆ ಕಾಲ್ ಮಾಡಿದವ್ರಿಗೆ ಮಾತ್ರ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅನ್ಲಿಮಿಟೆಡ್ ಕ್ವಶನ್ಸ್, ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ನೀವು ಎಷ್ಟೊತ್ತಾದ್ರೂ ಮಾತಾಡ್ಬೋದು, ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು. ಸೊ ನಿಮ್ಮ ರೀಡಿಂಗ್ ಅಲ್ಲಿ ಏನಾದ್ರೂ ಪಾಸಿಟಿವ್ ಬಂತು ಅಂದ್ರೆ ಡೆಫಿನೆಟ್ಲಿ ನಮ್ಮ ಒಂದು ರೀಡಿಂಗ್ಸ್ ಮುಖಾಂತರ ನಿಮಗೆ ಸೊಲ್ಯೂಷನ್ ಕೂಡ ಕೊಡ್ತೀವಿ. ಅಂಡ್ ಡೆಫಿನೆಟ್ಲಿ ನಿಮ್ಮ ಎಲ್ಲಾ ದುಃಖಗಳು ನನ್ನ ಹತ್ರ ಶೇರ್ ಮಾಡ್ಕೊಂಡ್ರೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ಆಗತ್ತೆ ಅಂಡ್ ಅದ್ರ ಜೊತೆಗೆ ಗೈಡೆನ್ಸ್ ಕೂಡ ಸಿಗತ್ತೆ. ಅಂಡ್ ಇಫ್ ಇಟ್ ಈಸ್ ವೆರಿ ಪಾಸಿಟಿವ್ ರೀಡಿಂಗ್, ಡೆಫಿನೆಟ್ಲಿ ನಾನು ರೆಮಿಡೀಸ್ ಕೂಡ ಶೇರ್ ಮಾಡ್ತೀನಿ. ಸೊ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ ನ ಇಂಪ್ರೂವೈಸ್ ಮಾಡ್ಕೊಬಹುದು, ಕರಿಯರ್ ಲೈಫ್ ನ ಇಂಪ್ರೂವೈಸ್ ಮಾಡ್ಕೊಬಹುದು. ಸೊ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ನ ಇಟ್ಟಿದೀವಿ. ಸೊ ತುಂಬಾ ಜನ ನಾನು 400 ರುಪೀಸ್ ರೀಡಿಂಗ್ ಇಟ್ಟಾಗ ಮ್ಯಾಮ್ ಇನ್ನೂ ಕಡಿಮೆ ಮಾಡಿ ಅಂತ ಸಾಕಷ್ಟು ಜನ ಕೇಳಿದ್ರಿ. ಸೊ ಫೈನಲಿ ನಿಮ್ಮೆಲ್ಲರ ಇಷ್ಟದ ಪ್ರಕಾರ 300 ರುಪೀಸ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಅಂಡ್ 300 ರುಪೀಸ್ ರೀಡಿಂಗ್ ನ ಎಕ್ಸ್ಟೆಂಡ್ ಮಾಡಿ ಅಂತಾನು ಕೇಳಿದ್ರಿ. 300 ರುಪೀಸ್ ಎಕ್ಸ್ಟೆಂಡ್ ಕೂಡ ಮಾಡಿದ್ದೀನಿ 25th ಏಪ್ರಿಲ್ ವರೆಗೂ. ಸೊ ಡೆಫಿನೆಟ್ಲಿ ನೀವು ಇಂಟ್ರೆಸ್ಟ್ ಇದೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೀವು ನಂಗೆ ಮೆಸೇಜ್ ಆದ್ರೂ ಮಾಡಬಹುದು, ಕಾಲ್ ಆದ್ರೂ ಮಾಡಬಹುದು. ಸೊ ಎಲ್ಲಾರ ರೀಡಿಂಗ್ ನಿಮ್ಗೆ ಥ್ರೂ ಫೋನ್ ಕಾಲ್ ಸಿಗುತ್ತೆ ಅಂತ ಹೇಳ್ತೀನಿ. ಯಾವುದೇ ರೀತಿ ಎದುರ್ಕೋಬೇಡಿ, ನಿಮ್ಗೆ ಮೆಸೇಜ್, ವಾಯ್ಸ್ ನೋಟ್ ಯಾವ್ದ್ರಲ್ಲೂ ಸಿಗಲ್ಲ. ಎಲ್ಲಾನು ಫೋನ್ ಕಾಲ್ ಅಲ್ಲೇ ನಿಮ್ಗೆ ರೀಡಿಂಗ್ ಸಿಗುತ್ತೆ, ಫೋನ್ ಕಾಲ್ ಅಲ್ಲೇ ಎಲ್ಲಾರನು ಹೇಳೋದು ಅಂತ ಹೇಳ್ತಾ. ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ಯಾರಿಗೆ ರೆಸನೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಮ್ಯಾರೇಜ್ ಆಗಿದ್ದೀರಾ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ಬಹುದು. ಸೊ ಈ ಒಂದು ವ್ಯಕ್ತಿ ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಕನೆಕ್ಷನ್ ಅಲ್ಲಿ ಇದ್ದೀರಾ, ಆ ಒಂದು ವ್ಯಕ್ತಿ ನಿಮ್ಮ ಜೀವನಕ್ಕೆ, ನಿಮ್ಮ ಸಂಬಂಧದಲ್ಲಿ ಸರಿಯಾದಂತ ವ್ಯಕ್ತಿನ, ಅವರು ಸರಿಯಾದಂತ ಆಯ್ಕೆನ ನಿಮಗೆ ಅಂತ ತಿಳ್ಕೊಳ್ಳೋಣ. ಸೊ ದಿಸ್ ಇಸ್ ದ ರೈಟ್ ಪರ್ಸನ್ ಫಾರ್ ಯು ಅಂತ. ಸೊ ಈ ಒಂದು ವಿಡಿಯೋ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳಿದ್ರಿ, ಮ್ಯಾಮ್ ನಿಮ್ಮ ಒಂದು ಚಾನಲ್ ಕಡೆಯಿಂದ ನಮಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ ವಿಡಿಯೋಸ್ ಮಾಡಿ ಅಂತ. ಸೊ ಫೈನಲಿ ನಿಮ್ಮೆಲ್ಲರ ಬೇಡಿಕೆಯಂತೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ರೀಡಿಂಗ್ಸ್ ನಾನು ಮಾಡಿದೀನಿ. ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಂಬಂಧದಲ್ಲಿ ಇದ್ದೀರಾ, ಆ ಒಂದು ವ್ಯಕ್ತಿ ನಿಮಗೆ ಸರಿಯಾದಂತ ಆಯ್ಕೆನ, ಅವರು ಸರಿಯಾದಂತ ವ್ಯಕ್ತಿನ ನಿಮ್ಮ ಜೀವನಕ್ಕೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 8 ಆಫ್ ಸೋರ್ಟ್ಸ್ ಇದೆ. ಓಕೆ, ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಬಾಟಮ್ ಆಫ್ ದಿ ಕಾರ್ಡ್ 8 ಆಫ್ ಸೋರ್ಟ್ಸ್ ಇದೆ, ಅಂಡ್ 9 ಆಫ್ ಪೆಂಟಿಕಲ್ಸ್ ಇದೆ, ಕ್ವೀನ್ ಆಫ್ ವ್ಯಾನ್ಸ್ ಇದೆ, ಅಂಡ್ ಏಸ್ ಆಫ್ ವ್ಯಾನ್ಸ್. ಓಕೆ, ಎಂಪರರ್, ಪೇಜ್ ಆಫ್ ಪೆಂಟಿಕಲ್ಸ್, 3 ಆಫ್ ವ್ಯಾನ್ಸ್, ಅಂಡ್ 6 ಆಫ್ ವ್ಯಾನ್ಸ್, ಅಂಡ್ ಪೇಜ್ ಆಫ್ ವ್ಯಾನ್ಸ್. ಓಕೆ ಓಕೆ ಗಾಯ್ಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಂಬಂಧದಲ್ಲಿ ಇದ್ದೀರಾ, ಆ ಒಂದು ವ್ಯಕ್ತಿ ನಿಮಗೆ ಸರಿಯಾದಂತ ಆಯ್ಕೆನ, ಸರಿಯಾದಂತ ವ್ಯಕ್ತಿನ ನಿಮ್ಮ ಜೀವನಕ್ಕೆ ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ಏಸ್ ಆಫ್ ವ್ಯಾನ್ಸ್ ಇದೆ. ಸೊ ಏಸ್ ಆಫ್ ವ್ಯಾನ್ಸ್ ಇರೋದ್ರಿಂದ, ಫಸ್ಟ್ ಏಸ್ ಆಫ್ ವ್ಯಾನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮಗೆ ಸರಿಯಾದಂತ ಆಯ್ಕೆ ಅಂತ ಹೇಳ್ಬೋದು. ಸರಿಯಾದಂತ ವ್ಯಕ್ತಿನ ನಿಮ್ಮ ಜೀವನದಲ್ಲಿ ಆ ದೇವರು ಕಳಿಸಿದ್ದಾರೆ. ಈ ಒಂದು ವ್ಯಕ್ತಿ ನಿಮ್ಮ ಜೀವನಕ್ಕೆ ಸರಿಯಾದಂತ ಮ್ಯಾಚ್, ಸರಿಯಾದಂತ ಕಪಲ್, ಸರಿಯಾದಂತ ವ್ಯಕ್ತಿ ನೀವಿಬ್ರು ಅಂತ ನಾನು ಹೇಳ್ಬಹುದು. ಸೊ 6 ಆಫ್ ವ್ಯಾನ್ಸ್ ಇದೆ. ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಲಾಟ್ ಆಫ್ ಹ್ಯಾಪಿನೆಸ್, ರೊಮ್ಯಾನ್ಸ್, ಲವ್, ಕೇರ್ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಯಿಂದ ನಿಮಗೆ ಸಿಗ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ 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 ತುಂಬಾನೇ ಪ್ರೀತಿ ಮಾಡ್ತಾರೆ. ಬಟ್ ಈ ಒಂದು ವ್ಯಕ್ತಿ ಅವರು ಪ್ರೀತಿ ಮಾಡೋದನ್ನ ಹೇಳ್ಕೊಳಲ್ಲ, ತೋರಿಸ್ಕೊಳಲ್ಲ. ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಎಕ್ಸ್ಪ್ರೆಸಿವ್. ಅವರು ಪ್ರೀತಿ ಮಾಡ್ತಾ ಇರೋದನ್ನ, ಅವರು ಪ್ರೀತಿಸ್ತಾ ಇದ್ದೀನಿ ಅಂತ ಅವ್ರು ಹೇಳಲ್ಲ. ಬಟ್ ಈ ಒಂದು ವ್ಯಕ್ತಿ ಪ್ರೀತಿ ಮಾಡ್ತಾರೆ, ಲವ್ ಮಾಡ್ತಾರೆ. ಲವ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಇಂಪಾರ್ಟೆಂಟ್. ಅವರ ಜೀವನದಲ್ಲಿ ನೀವು ಅವ್ರ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟೋ
ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತೀರಾ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾ ಮುಖ್ಯ ಆಗತ್ತೆ. ಸೊ ಈ ಒಂದು ವ್ಯಕ್ತಿ ತುಂಬಾನೇ ಪ್ರೀತಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ನನ್ನ ವ್ಯಕ್ತಿ ನನಗ್ ಮಾತ್ರ ಟೈಮ್ ಕೊಡ್ಬೇಕು, ನನಗ್ ಮಾತ್ರ ಈ ಒಂದು ವ್ಯಕ್ತಿ ಅವೈಲಬಲ್ ಇರಬೇಕು, ನನಗ್ ಮಾತ್ರ ಈ ಒಂದು ವ್ಯಕ್ತಿ ಕೇರ್ ಮಾಡ್ಬೇಕು, ನನಗ್ ಮಾತ್ರ ಈ ಒಂದು ವ್ಯಕ್ತಿ ಲವ್ ಮಾಡ್ಬೇಕು ಅಂತ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾರೆ. ಸೊ ನೀವೇನಾದ್ರೂ ಬಿಸಿ ಇದ್ರೆ ಅಥವಾ ನೀವೇನಾದ್ರೂ ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ರೆ, ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ರು ಕೂಡ ಈ ಒಂದು ವ್ಯಕ್ತಿಗೆ ಸಹಿಸ್ಕೊಂಡಿರೋಕ್ಕಾಗಲ್ಲ. ಸೊ ತುಂಬಾ ಬೇಗ ಇವ್ರಿಗೆ ಕೋಪ ಬರುತ್ತೆ, ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಬಿಕಾಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾರೆ, ತುಂಬಾನೇ ಹಚ್ಕೊಂಡಿದ್ದಾರೆ ಎಮೋಷನಲಿ, ಫಿಸಿಕಲಿ, ಮೆಂಟಲಿ. ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಲ್ಲ ಯಾವತ್ತಿಗೂ. ಈ ಒಂದು ವ್ಯಕ್ತಿ ಯಾವಾಗ್ಲೂ ನಿಮ್ಮ ಜೊತೆಗಿರ್ಬೇಕು, ನೀವು ಅವ್ರ ಲೈಫಲ್ಲಿ ಇರ್ಬೇಕು, ಮಾತಾಡಿಸ್ಬೇಕು, ಕೇರ್ ಮಾಡ್ಬೇಕು, ಯಾವಾಗ್ಲೂ ನೀವು ಅವ್ರನ್ನ ಚೆಕ್ ಮಾಡ್ಬೇಕು. ಎಲ್ಲಾ ರೀತಿಯ ಒಂದು ವ್ಯಕ್ತಿಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ. ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದ್ರೆ ಆ ಒಂದು ಪ್ರೀತಿನ ಹೇಳ್ಕೊಳಕ್ ಆಗಲ್ಲ, ಅಷ್ಟು ಪ್ರೀತಿ ಮಾಡ್ತಾರೆ. ಬಿಕಾಸ್ 9 ಆಫ್ ಪೆಂಟಿಕಲ್ಸ್ ಇದೆ. ಸೊ 9 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಟೂ ಮಚ್. ಅಂಡ್ ಈ ಒಂದು ವ್ಯಕ್ತಿ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಜಗಳ ಇರುತ್ತೆ, ಕೋಪ ಇರುತ್ತೆ, ಮನಸ್ತಾಪ ಇರುತ್ತೆ, ಎಲ್ಲವೂ ಕೂಡ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ. ಸೊ ಯಾವಾಗ್ಲೂ ಲವ್ ಲವ್ ಅಂದಿದ ತಕ್ಷಣ ಯಾವಾಗ್ಲೂ ಇಲ್ಲಿ ಪ್ರೀತಿನೇ ಇರುತ್ತೆ ಅಂತಾನೂ ಹೇಳಕ್ಕಾಗಲ್ಲ. ಇಟ್ಸ್ ಬ್ಲೆಂಡ್ ಆಫ್ ಎವ್ರಿಥಿಂಗ್. ಸೊ ಕೋಪ, ಬೇಜಾರು ಎಲ್ಲಾನು ಈ ಒಂದು ಕನೆಕ್ಷನ್ ಅಲ್ಲಿ ಕೂಡಿದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಹಚ್ಕೊಂಡಿದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಬರೀ ಫಿಸಿಕಲಿ ಮಾತ್ರ ಅವ್ರ ಅಟ್ಯಾಚ್ಮೆಂಟ್ ಅಲ್ಲಿ ಇಲ್ಲ, ಎಮೋಷನಲಿ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಅಷ್ಟೇ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದಾರೆ. ಸೊ ನೀವು ಕೆಲವೊಂದ್ಸತಿ ಅವ್ರಿಗೆ ಹೇಳ್ತೀರಾ, ನೀನು ಸರಿಯಾಗಿ ನಿಜವಾಗ್ಲೂ ನನ್ನ ಇಷ್ಟಪಡ್ತೀಯಾ, ಪ್ರೀತಿ ಮಾಡ್ತೀಯಾ, ಮಿಸ್ ಮಾಡ್ಕೊಳ್ತೀಯಾ, ನನ್ ಕಾಲು ಮೆಸೇಜ್ ಮಾಡಿಲ್ಲ ಅಂದ್ರೆ ನಿನ್ನ ಬಿಟ್ಟೋಗ್ಬಿಡ್ತೀಯಾ, ಅಥವಾ ನಾನ್ ನಿನ್ ಜೊತೆಗೆ ಮಾತಾಡಿಲ್ಲ ಅಂತಂದ್ರೆ ನೀನ್ ನನ್ನ ಜೊತೆ ಮಾತಾಡದೆ ಇದ್ಬಿಡ್ತೀಯ ಅಂತ ತುಂಬಾ ಸತಿ ನೀವೇನಾದ್ರೂ ಕೇಳಿದ್ರೆ ಆ ಒಂದ್ ವ್ಯಕ್ತಿ ಹೇಳ್ತಾರೆ, ಆಯ್ತು ನೀನ್ ಇಲ್ಲ ಅಂದ್ರೂ ನಾನು ಚೆನ್ನಾಗಿ ಬದುಕ್ತೀನಿ ಅಂತ. ಬಟ್ ಈ ಒಂದ್ ವ್ಯಕ್ತಿ ಹೇಳ್ತಾರೆ ಬಿಟ್ರೆ ಈ ಒಂದ್ ವ್ಯಕ್ತಿಗೆ ನಿಮ್ಮನ್ನ ಬಿಟ್ಟಿರೋಕ್ ಆಗಲ್ಲ. ಬಿಕಾಸ್ ದಿಸ್ ಪರ್ಸನ್ ಇಸ್ ಸೋ ಮಚ್ ಅಟ್ಯಾಚ್ಡ್. ಸೊ ತುಂಬಾನೇ ಅಟ್ಯಾಚ್ಮೆಂಟ್ ಇದೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ. ಅಂಡ್ ಈ ಒಂದು ವ್ಯಕ್ತಿ ಹೇಳ್ಕೊಳ್ಳಲ್ಲ, ತೋರಿಸ್ಕೊಳ್ಳಲ್ಲ, ನಾನು ನಿನ್ನ ಪ್ರೀತಿ ಮಾಡ್ತೀನಿ, ಲವ್ ಮಾಡ್ತೀನಿ, ಕೇರ್ ಮಾಡ್ತೀನಿ ಅಂತ ಇವ್ರು ಯಾವಾಗ್ಲೂ ನಿಮ್ಮನ್ನ ಪೀಡಿಸಲ್ಲ. ಬಟ್ ಅವರ ಆಕ್ಷನ್ ಮುಖಾಂತರ ಅವ್ರು ತೋರಿಸ್ತಾರೆ ಎಷ್ಟು ಇಂಪಾರ್ಟೆಂಟ್ ನೀವು ಅವ್ರ ಲೈಫ್ ಅಲ್ಲಿ ಇದ್ದೀರಾ ಅಂತ. ಸೊ ಈ ಒಂದು ವ್ಯಕ್ತಿ ತುಂಬಾ ತುಂಬಾ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಲವ್ ಇದೆ. ಅಂಡ್ ಇನ್ ದ ಸೇಮ್ ಟೈಮ್ ತುಂಬಾನೇ ಪೊಸೆಸಿವ್ನೆಸ್ ಇದೆ. ನೀವು ಅವ್ರಿಗೆ ಮಾತ್ರ ಸಿಗ್ಬೇಕು, ಅವ್ರಿಗೆ ಮಾತ್ರ ಇರ್ಬೇಕು, ಅವ್ರಿಗೆ ಮಾತ್ರ ನೀವು ಟೈಮ್ ಕೊಡ್ಬೇಕು ಅಂತ ತುಂಬಾನೇ ಪೊಸೆಸಿವ್ ಇದೆ. ಇನ್ ಕೇಸ್ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಎಲ್ಲಾದ್ರೂ ಆಚೆ ಹೋಗ್ತಾ ಇದ್ದೀರಾ, ಅಪ್ಪ ಅಮ್ಮನ ಜೊತೆ, ಫ್ರೆಂಡ್ಸ್ ಜೊತೆ ಅಥವಾ ಸಿಬ್ಲಿಂಗ್ಸ್ ಜೊತೆ ಅಂತಂದ್ರೆ ಅಲ್ಲೂ ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ, ನೀನ್ ನನ್ ಜೊತೆಗೆ ಯಾಕೆ ಹೋಗಿಲ್ಲ, ಇವ್ರ ಜೊತೆಗೆ ಯಾಕೆ ಟೈಮ್ ಸ್ಪೆಂಡ್ ಮಾಡ್ತೀಯ ಅಂತ. ಅಷ್ಟು ಮಟ್ಟಿಗೆ ದಿಸ್ ಪರ್ಸನ್ ಇಸ್ ಆಬ್ಸೆಸ್ಡ್ ಓವರ್ ಯು. ಬಟ್ ನೀವು ಅವರ ಲೈಫ್ ಅಲ್ಲಿ ಅವರು ನಿಮಗೆ ಸರಿಯಾದಂತ ವ್ಯಕ್ತಿನ, ಸೂಕ್ತವಾದಂತ ವ್ಯಕ್ತಿ ಅಂದ್ರೆ ಡೆಫಿನೆಟ್ಲಿ ಎಸ್, ಈ ಒಂದು ವ್ಯಕ್ತಿ ಯೋರ್ ಟ್ವಿನ್ ಫ್ಲೇಮ್ ಆರ್ ಸೋಲ್ಮೇಟ್ ಕನೆಕ್ಷನ್ ಅಂತ ಕಾಣಿಸ್ತದೆ. ಮೋರ್ ನಂಗೆ ಟ್ವಿನ್ ಫ್ಲೇಮ್ ಅನ್ನೋದಕ್ಕಿಂತ ಈ ಒಂದು ಕನೆಕ್ಷನ್, ಈ ಒಂದು ಕಾರ್ಡ್ಸ್, ಈ ಒಂದು ಇಂಟೆನ್ಷನ್, ಈ ಒಂದು ಸಮಯದಲ್ಲಿ ಏನ್ ಹೇಳ್ತಿದೆ ಅಂದ್ರೆ ದಿಸ್ ಪರ್ಸನ್ ಇಸ್ ಯುವರ್ ಫ್ರಮ್ ಪಾಸ್ಟ್ ಅಂಡ್ ದಿಸ್ ಪರ್ಸನ್ ಇಸ್ ಯುವರ್ ಸೋಲ್ಮೇಟ್. ಈ ಒಂದು ವ್ಯಕ್ತಿ ನಿಮ್ಮ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್, ಅದ್ರ ಜೊತೆಗೆ ಈ ಒಂದು ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಆಗಿದ್ದಾರೆ. ಸೊ ಸೋಲ್ಮೇಟ್ ಅಂದಿದ ತಕ್ಷಣ ನಿಮ್ಮಿಬ್ರು ಮಧ್ಯ ತುಂಬಾನೇ ಲವರ್ಸ್ ಅಂತ ಅನ್ನೋದಕ್ಕಿಂತ, ಮ್ಯಾರೇಜ್ ಕಪಲ್ ಅನ್ನೋದಕ್ಕಿಂತ ಯು ಆರ್ ಮೋರ್ ಲೈಕ್ ಅ ಬೆಸ್ಟ್ ಫ್ರೆಂಡ್ಸ್. ತುಂಬಾನೇ ಒಂದು ಬೆಸ್ಟ್ ಫ್ರೆಂಡ್ಸ್ ಹೇಗೆ ಕಿತ್ತಾಡ್ತಾರೆ, ಜಗಳ ಮಾಡ್ತಾರೆ, ಒಂದಾಗ್ತಾರೋ ಅದೇ ರೀತಿ ನೀವಿಬ್ರು ಹಾಗೆ ಇದ್ದೀರಾ. ಸೊ ಯು ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ಬೋದು. ಬಿಕಾಸ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇನ್ ಲವ್ ವಿತ್ ಯು. ಅಂಡ್ ಡೆಫಿನೆಟ್ಲಿ ಲಾಯಲ್ಟಿ, ಆನೆಸ್ಟಿ, ಜೆನ್ಯೂನಿಟಿ ಒಂದು ಕನೆಕ್ಷನ್ ಅಲ್ಲಿ ಇದೆ. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಕ್ರೇವ್ ಮಾಡ್ತಾರೆ. ನೀವು ಅವ್ರ ಜೊತೆಗೆ ಡಿಸ್ಟೆನ್ಸ್ ಆಗ್ತಾ ಇದ್ರಾ ಅಥವಾ ನೀವು ಅವ್ರ ಜೊತೆಗೆ ಮೆಸೇಜ್ ಮಾಡಿಲ್ಲ, ಕಾಲ್ ಮಾಡಿಲ್ಲ ಅಂದ್ರೆ ದಿಸ್ ಪರ್ಸನ್ ವಿಲ್ ಕ್ರೇವ್ ಫಾರ್ ಯು. ನಿಮ್ಮ ಪ್ರೀತಿಗೆ ಕ್ರೇವ್ ಮಾಡ್ತಾರೆ, ಹಂಬಲಿಸ್ತಾರೆ. ನನ್ನ ವ್ಯಕ್ತಿ ಯಾಕೆ ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ, ಸೊ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ, ಅವ್ರಿಗೆ ಹೆಲ್ತ್ ಹುಷಾರಿಲ್ವಾ, ಈ ಲೆವೆಲ್ ಎಲ್ಲ ಅವ್ರು ಯೋಚನೆ ಮಾಡ್ಬಿಡ್ತಾರೆ ನೆಗೆಟಿವ್ ಆಗಿ. ತುಂಬಾ ಓವರ್ ಥಿಂಕರು ನಿಮ್ಮ ಪಾರ್ಟ್ನರು. ಬಟ್ ಅವರು ತೋರಿಸ್ಕೊಳ್ಳಲ್ಲ, ನಾನು ತುಂಬಾ ಓವರ್ ಥಿಂಕ್ ಮಾಡ್ತೀನಿ, ತುಂಬಾನೇ ಇವ್ರ ಬಗ್ಗೆ ಕಾಳಜಿ ವಹಿಸ್ತೀನಿ ಅಂತ ಅವ್ರು ತೋರಿಸ್ಕೊಳ್ಳಲ್ಲ. ಬಟ್ ನೀವ್ ಯಾವ ತರ ಓವರ್ ಥಿಂಕ್ ಮಾಡ್ತಿರೋ ನಿಮ್ಮ ವ್ಯಕ್ತಿ ಅದಕ್ಕಿಂತ ಓವರ್ ಥಿಂಕರ್ ಅಂತ ಹೇಳ್ಬೋದು. ಬಿಕಾಸ್ ನಂಗೆ ಆ ಎನರ್ಜೀಸ್ ಕಾಣಿಸ್ತಾ ಇದೆ. ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಎಂಪ್ರರ್ ಎನರ್ಜಿ ಅಲ್ಲಿ ಇದ್ದಾರೆ, ತುಂಬಾನೇ ಸೀರಿಯಸ್ ಆಗಿದ್ದಾರೆ, ತುಂಬಾನೇ ಇಂಡಿಪೆಂಡೆಂಟ್ ಆಗಿದ್ದಾರೆ, ಬೋಲ್ಡ್ ಆಗಿದ್ದಾರೆ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ. ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸೀರಿಯಸ್ ಅಬೌಟ್ ಯು. ಅಂಡ್ ಈ ಒಂದು ವ್ಯಕ್ತಿ ಒಂದು ನಿರ್ಧಾರ ತಗೊಂಡ್ರ ಆ ನಿರ್ಧಾರ ಇವರೇ ಬೇಡ ಅಂತ ಅಂದ್ರೂ ಕೂಡ ಬಿಡಕ್ಕಾಗಲ್ಲ. ಬಿಕಾಸ್ ಅವರ ಮನಸ್ಸು ತುಂಬಾನೇ ಗಟ್ಟಿ ನಿರ್ಧಾರ ತಗೊಂಡ್ರೆ ಅದಕ್ಕೆ ಅವ್ರು ಬದ್ಧವಾಗಿ ನಿಂತ್ಕೋತಾರೆ. ಅವ್ರು ಫಿಕ್ಸ್ ಆಗಿದ್ದಾರೆ, ಇವರೇ ನನ್ನ ಲೈಫ್ ಪಾರ್ಟ್ನರ್, ಇವರೇ ನನ್ನ ಗಂಡ, ನನ್ನ ಹಸ್ಬೆಂಡ್, ನನ್ನ ವೈಫ್, ನನ್ನ ಹೆಂಡತಿ, ಇವರು ನನ್ನ ಲೈಫ್ ಪಾರ್ಟ್ನರ್ ಅಂತ ಅವರು ಆಲ್ರೆಡಿ
ಫಿಕ್ಸ್ ಆಗಿದ್ದಾರೆ. ಸೊ ಹಾಗಾಗಿ ಫಿಕ್ಸ್ ಆಗಿರೋದಕ್ಕೆ ಈ ಒಂದು ವ್ಯಕ್ತಿ ನಿಮಗೆ ತುಂಬಾ ತುಂಬಾ ಪೀಡಿಸ್ತಾ ಇರ್ತಾರೆ, ಜಗಳ ಮಾಡ್ತಾರೆ, ರೆಗಿಸ್ತಾರೆ, ಸೊ ಕಾಲು ಎಳಿತಾರೆ. ಇದೆಲ್ಲ ನಿಮ್ಮ ಕನೆಕ್ಷನ್ ಅಲ್ಲಿ ಹಿಡಿತಾ ಇದೆ ಅಂದ್ರೆ ಬಿಕಾಸ್ ದಿಸ್ ಪರ್ಸನ್ ಲವ್ಸ್ ಯು. ಸೊ ಇದು ಹೇಳ್ಬೋದು. ಅಂಡ್ ಕೆಲವೊಂದ್ಸತಿ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನಡೀತಿರತ್ತೆ. ಈ ಒಂದು ವ್ಯಕ್ತಿ ನಿಮಗೆ ಸುಮ್ನೆ ಜಗಳ ಮಾಡ್ತಾರೆ, ಅವ್ರ ಲೈಫಲ್ಲಿ ಏನಾದ್ರೂ ಫ್ರಸ್ಟ್ರೇಷನ್ ನಡೀತಿದೆ, ಆ ಫ್ರಸ್ಟ್ರೇಷನ್ಸ್ ಎಲ್ಲ ನಿಮ್ಮಲ್ಲಿ ತೆಗೆದಾಕ್ಬಿಡ್ತಾರೆ. ಇದೆಲ್ಲಾನು ನಡೀತಿದೆ ಅಂದ್ರೆ ಅವ್ರಿಗೆ ಯೋರ್ ಕಂಫರ್ಟ್, ತುಂಬಾ ಕಂಫರ್ಟಬಲ್ ಇರುವಂತ ಪಾರ್ಟ್ನರ್, ತುಂಬಾ ಸೆಕ್ಯೂರ್ ಆಗಿರ್ತೀನಿ ಅಂಡ್ ನಿಮ್ಮ ಜೊತೆಗೆ ನಿಮ್ ಜೊತೆಗೆ ಮಾತಾಡಿದ ತಕ್ಷಣ ಒಂದು ವ್ಯಕ್ತಿಯ ಮನಸ್ಸು ಹಗುರ ಆಗತ್ತೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿನೂ ಕೂಡ ಕೆಲವೊಂದ್ಸತಿ ಲೋ ಫೀಲ್ ಮಾಡಿದಾಗ ನಿಮ್ ಜೊತೆಗೆ ಮಾತಾಡ್ರೆ ಆ ಕ್ಷಣದಲ್ಲಿ ಅವ್ರಿಗೆ ತುಂಬಾನೇ ಹುಮ್ಮಸ್ ಬರುತ್ತೆ, ಎನರ್ಜೆಟಿಕ್ ಆಗ್ಬಿಡ್ತಾರೆ. ಸೊ ಈ ರೀತಿನಲ್ಲಿ ನಿಮ್ಮಿಬ್ಬರ ಒಂದು ಬಾಂಡಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅಫೆಕ್ಷನ್, ಲವ್, ಫಿಸಿಕಲ್ ಎಲ್ಲಾ ರೀತಿಯಿಂದನೂ ನೀವಿಬ್ರು ಆನೆಸ್ಟಿ ಇದ್ದೀರಾ. ಸೊ ಆನೆಸ್ಟಿ ನಂಗೆ ಇಲ್ಲಿ ತುಂಬಾನೇ ಕಾಣಿಸ್ತಾ ಇದೆ. ಅಂಡ್ ದಿಸ್ ಪರ್ಸನ್ ಇಸ್ ರೈಟ್ ನೌ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ಹೇಳ್ಬೋದು. ಸೊ ತುಂಬಾನೇ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದ್ದಾರೆ. ಅಂಡ್ ಈ ಒಂದು ವ್ಯಕ್ತಿ ನೀವು ಅವ್ರ ಲೈಫ್ ಅಲ್ಲಿ ಇರೋದಕ್ಕೆ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ. ಅಂಡ್ ತುಂಬಾನೇ ಈ ಒಂದು ವ್ಯಕ್ತಿ ಅನ್ಕೊಳ್ತಿದ್ದಾರೆ, ಒಂದು ಒಳ್ಳೆ ಜೀವನದಲ್ಲಿ ನಾನೇನೋ ಒಂದು ಅದೃಷ್ಟ ಮಾಡಿದೀನಿ, ಅದೃಷ್ಟ ಮಾಡಿರೋದಕ್ಕೆ ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿದ್ದಾರೆ, ಇಂಥ ಒಳ್ಳೆ ವ್ಯಕ್ತಿ ನನಗೆ ದೇವರು ಕಳಿಸಿದ್ದಾರೆ ಅಂತ. ಸೊ ದಿಸ್ ಡೆಫಿನೆಟ್ಲಿ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಋಣ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇದ್ದಾರೆ. ಬಿಟ್ರೆ ಐ ಆಮ್ ನಾಟ್ ಗೆಟಿಂಗ್ ಎನಿ ಕೈಂಡ್ ಆಫ್ ನೀವು ಇವ್ರನ್ನ ಫ್ಲೂಕ್ ಆಗಿ ಆಕ್ಸಿಡೆಂಟ್ ಆಗಿ ಮೀಟ್ ಮಾಡಿದೀರಾ ಅಂತ. ಸೊ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಅ ಪ್ಲಾನ್. ಸೊ ಡೆಸ್ಟಿನಿಯಲ್ಲಿ ಒಂದು ಪ್ಲಾನ್ ಇತ್ತು, ಈ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರೋದಕ್ಕೆ ಬಂದ್ರು, ಲವ್ ಆಯ್ತು, ಪ್ರೀತಿ ಆಯ್ತು, ಇವತ್ತು ಅವ್ರ ಜೊತೆಗೆ ನೀವು ಇದ್ದೀರಾ ಅಂದ್ರೆ ದಿಸ್ ಇಸ್ ಆಲ್ ಅಬೌಟ್ ದ ಡೆಸ್ಟಿನಿ ಪ್ಲಾನ್. ದಿಸ್ ಇಸ್ ನಾಟ್ ಯೋರ್ ಪ್ಲಾನ್, ದಿಸ್ ಇಸ್ ಗಾಡ್ಸ್ ಪ್ಲಾನ್. ಸೊ ದೇವ್ರಿ ನಿಮ್ಗೆ ಆಶೀರ್ವಾದ ಮಾಡಿ ಈ ಒಂದು ವ್ಯಕ್ತಿನ ನಿಮ್ಮ ಜೀವನದಲ್ಲಿ ತಳ್ಳಿದ್ದಾರೆ. ಸೊ ಅದನ್ನ ನೀವು ಕ್ಯಾಚ್ ಮಾಡ್ಕೊಂಡು ಇವಾಗ ಪ್ರೀತಿನಲ್ಲಿ ಓಡ್ತಾ ಇದ್ರೆ ಈ ಒಂದು ವ್ಯಕ್ತಿ ಜೊತೆಗೆ. ಸೊ ಇದೇ ರೀತಿ ಒಂದು ವ್ಯಕ್ತಿ ಜೊತೆಗೆ ನೀವು ಪ್ರೀತಿಯಿಂದ ಸಂತೋಷವಾಗಿ ಖುಷಿ ಆಗಿರ್ಲಿ ಅಂತ ಈ ಒಂದು ವ್ಯಕ್ತಿ ನಿಮ್ಗೆ ಒಂದು ಗಿಫ್ಟ್ ಆಗಿ ನಿಮಗೆ ಕಳಿಸಿದ್ದಾರೆ. ಈ ಒಂದು ವ್ಯಕ್ತಿ ಸರಿಯಾದಂತ ಪಾರ್ಟ್ನರ್, ರೈಟ್ ಚಾಯ್ಸ್ ಅಂತ ಹೇಳ್ಬೋದು. ಸೊ ನೀವು ಒಂದು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಸೂಕ್ತವಾದಂತ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಈ ಒಂದು ವ್ಯಕ್ತಿ ಕೆಲವೊಂದ್ಸತಿ ನಿಮ್ಮ ಜೊತೆಗೆ ಜಗಳ ಮಾಡಬಹುದು, ಬಟ್ ಇಟ್ ಡಸಂಟ್ ಮೀನ್ ಇವರು ನಿಮ್ಮನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ. ತುಂಬಾನೇ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಯಾವ ಟೈಮಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತೀರಾ, ಹೇಗಿರ್ತೀರಾ, ನಿಮ್ಮ ಮೂಡ್ ಹೇಗಿರುತ್ತೆ, ಅದೆಲ್ಲಾನು ಕೂಡ ಇವರು ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ಮೇಡ್ ಫಾರ್ ಯು ಅಂಡ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು, ಯು ಡಿಸರ್ವ್ ದಿಸ್ ಪರ್ಸನ್. ಸೊ ಡೆಫಿನೆಟ್ಲಿ ನಿಮ್ಮಿಬ್ರ ಮಧ್ಯ ತುಂಬಾನೇ ಲವ್ ಇದೆ, ಅನ್ಕಂಡೀಷನಲ್ ಲವ್ ಇದೆ. ಸೊ ಯಾವುದೇ ರೀತಿ ಸ್ವಾರ್ಥಕ್ಕೋಸ್ಕರ ಪ್ರೀತಿ ಮಾಡ್ತಾ ಇಲ್ಲ, ಅಥವಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇವ್ರು ನಂಗೆ ಸಹಾಯ ಮಾಡ್ರೆ ಇವ್ರಿಗೆ ನಾನು ಲೈಫ್ ಕೊಡ್ತೀನಿ, ಈ ರೀತಿಯ ಕನೆಕ್ಷನ್ ನಿಮ್ದಲ್ಲ. ಸೊ ಒಂದು ಪ್ರೀತಿನ ಪಡ್ಕೊಳ್ಳೋದಕ್ಕೆ ಒಂದು ವ್ಯಕ್ತಿ ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಇನ್ ದ ಸೇಮ್ ಟೈಮ್ ನಿಮ್ಗೋಸ್ಕರ ಒಂದು ವ್ಯಕ್ತಿ ಏನ್ ಮಾಡಕ್ಕೂ ರೆಡಿ ಇರ್ತಾರೆ, ಯಾವ ವ್ಯಕ್ತಿಗಳನ್ನು ಇವರು ಅಪೋಸ್ ಮಾಡಕ್ಕೂ ರೆಡಿ ಇರ್ತಾರೆ. ಸೊ ಅಂತ ಒಂದು ಪ್ರೀತಿ ನಿಮ್ಮದಾಗಿದೆ. ಸೊ ಡೆಫಿನೆಟ್ಲಿ ನೀವಿಬ್ರು ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ಇದ್ದೀರಾ. ಸೊ ಸೋಲ್ಮೇಟ್ ಎನರ್ಜೀಸ್ ನಂಗೆ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಯು ಆರ್ ಮೋರ್ ಲೈಕ್ ಅ ಬೆಸ್ಟ್ ಫ್ರೆಂಡ್, ಯು ಆರ್ ಮೋರ್ ಲೈಕ್ ಅ ಚಿಲ್ ಬ್ರೋಸ್. ಸೊ ಚಿಲ್ಲಿಂಗ್ ಮಾಡ್ಕೊಂಡು ಎಷ್ಟೇ ಜಗಳ ಆಗ್ಲಿ ಕಿತ್ತಾಡ್ಕೊಂಡು ಒಂದ್ 10 ನಿಮಿಷ ಚೆನ್ನಾಗಿ ಜಗಳ ಆಡ್ತೀರಾ, 1 ಸೆಕೆಂಡ್ 2 ಸೆಕೆಂಡ್ಗೆ ನೀವಿಬ್ರು ತುಂಬಾನೇ ಖುಷಿಯಾಗಿ ಸರಿ ಹೋಗ್ಬಿಡ್ತೀರಾ. ಸೊ ದಿಸ್ ಇಸ್ ವಾಟ್ ದ ರಿಲೇಶನ್ಶಿಪ್ ನೀಡ್ಸ್. ಅಲ್ಲಿಂದಲೇ ಕಾಂಪ್ರಮೈಸ್, ಸ್ಯಾಕ್ರಿಫೈಸ್ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ನೀವು ಮಾಡಿದ್ರೆ ಇವತ್ತು ನಿಮಗೋಸ್ಕರ ಅವ್ರು ಎಲ್ಲಾನು ಮಾಡಕ್ ರೆಡಿ ಇದಾರೆ ಅಂತ ಹೇಳ್ಬೋದು. ಸೊ ಇವರು ನಿಮಗೆ ಸರಿಯಾದಂತ ಪರ್ಸನ್, ಸರಿಯಾದಂತ ಆಯ್ಕೆ, ಇವರು ನಿಮಗೆ ದೇವರು ಕಳಿಸಿದಂತ ಪರ್ಸನ್ ಆಗಿದ್ದಾರೆ. ದಟ್ ಇಸ್ ನಾಟ್ ಯೋರ್ ಪ್ಲಾನ್, ದಿಸ್ ಇಸ್ ಆಲ್ ಅಬೌಟ್ ಗಾಡ್ಸ್ ಪ್ಲಾನ್. ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ಅಲ್ಲಿ ಇಷ್ಟೆಲ್ಲ ಪ್ರೀತಿ ಇದೆ, ಬಾಂಡಿಂಗ್ ಇದೆ. ಸೊ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಥವಾ ಏನಾದ್ರೂ ಒಂದು ಸಮಥಿಂಗ್ ಇದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ವಿತಿನ್ 2 to 3 days ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾ. ಸೊ ಗೈಸ್ ಎಸ್ 300 rupees ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇದೆ. ಸೊ ನೀವೇನ್ ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ನೀವು 300 rupees ಪೇ ಮಾಡ್ರೆ ಜಾಬ್, ರಿಲೇಶನ್ಶಿಪ್, ಕರಿಯರ್, ಮುಂದೆ ಏನಾಗುತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮೆಲ್ಲಾ ರೀತಿಯ ಒಂದು ಪ್ರಶ್ನೆಗಳಿಗೆ 300 rupees ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂಡ್ ಗೈಡೆನ್ಸ್ ಸಿಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.